ಡಿಫೀಟ್ ಶೇಪ್ಸ್ ಲೀಡರ್ಸ್, ಗಿವಿಂಗ್ ಅಪ್ ಡೆಸ್ಟ್ರಾಯ್ಸ್ ದೆಮ್ ಅನ್ನುವಂತಹ ಒಂದು ಮಾತಿದೆ. ಈ ಮಾತು ರಾಜ್ಯ ರಾಜಕಾರಣದಲ್ಲಿ ಜಾತ್ಯತೀತ ಜನತಾದಳದ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅನ್ವಯಿಸುತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಇವತ್ತು ಅವರು ಯಾತ್ರೆ ಮಾಡ್ತಿದ್ದಾರೆ. ಯಾತ್ರೆ ಕನಕಪುರಕ್ಕೆ ಬಂದಿದೆ. ಕನಕಪುರದಲ್ಲಿ ನಿಂತ್ಕೊಂಡು ಒಂದು ಮಾತನ್ನು ಹೇಳಿದ್ದಾರೆ. ಮಾಧ್ಯಮದವರು ಒಂದು ಪ್ರಶ್ನೆ ಮಾಡ್ತಾರೆ, ಮುಂದಿನ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀರಿ ಅನ್ನುವಂತಹ ಪ್ರಶ್ನೆ ಕೇಳಿದಾಗ ನಿಖಿಲ್ ಕುಮಾರಸ್ವಾಮಿಯವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದು, ನಾನು ರಾಮನಗರ ಬಿಟ್ಟು ಹೋಗೋದಿಲ್ಲ, ಸ್ಪರ್ಧಿಸುವ ಸಂದರ್ಭ ಬಂದರೆ ರಾಮನಗರ ಜಿಲ್ಲೆಯಲ್ಲೇ ಸ್ಪರ್ಧಿಸ್ತೀನಿ ಅನ್ನುವ ಮೂಲಕ ಬಹುದೊಡ್ಡ ಸಂದೇಶವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ನೋಡಿ, ರಾಜಕಾರಣದಲ್ಲಿ ಏಳು ಬೀಳು ಮಾಮೂಲಿ, ಸೋಲು ಗೆಲುವು ಮಾಮೂಲಿ. ಸೋತವರು ಗೆಲ್ಲಬೇಕು, ಗೆದ್ದವರು ಸೋಲ್ಬೇಕು. ಗೆಲುವೇ ಗ್ಯಾರಂಟಿ ಅನ್ನುವಂತಹ ಮಾತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಚುನಾವಣೆಯಲ್ಲಿ ಸುಲಭದ ಮಾತಲ್ಲ. ಆದರೆ 37 ವರ್ಷ, ಕೇವಲ 37 ವರ್ಷ, ದೊಡ್ಡ ವಯಸ್ಸಾಗಿಲ್ಲ. ಆದರೆ 1 ಲೋಕಸಭೆ 2 ವಿಧಾನಸಭಾ ಚುನಾವಣೆಗಳಲ್ಲಿ ಸೋಲನ್ನು ಅನುಭವಿಸ್ತಾರೆ. 1.25 ಲಕ್ಷ ಮತಗಳ ಅಂತರದಿಂದ ಲೋಕಸಭೆಯಲ್ಲಿ, ಒಂದು ಸಲ 10,000 ಚಿಲ್ಲರೆ ಮತಗಳಿಂದ, ಮತ್ತೊಂದು ಸಲ 26,000 ಚಿಲ್ಲರೆ ಮತಗಳಿಂದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ. ಸೋತು ನೋಡಿ, ಜಾತ್ಯತೀತ ಜನತಾದಳದ ನಾಯಕರ ವಿಚಾರದಲ್ಲಿ ಬಹುಮುಖ್ಯವಾಗಿ ದೇವೇಗೌಡರು ಇರಬಹುದು, ಕುಮಾರಸ್ವಾಮಿಯವರು ಇರಬಹುದು, ಅವರು ಭಾವುಕವಾಗಿ ಕಣ್ಣೀರು ಹಾಕುವಂತಹ ಸಂಗತಿಗಳನ್ನು, ದೃಶ್ಯಗಳನ್ನು ಟ್ರೋಲ್ ಮಾಡ್ತಾರೆ. ಕಣ್ಣೀರು ಅನ್ನುವಂತಹ ಒಂದು ಟ್ಯಾಗ್ ಹಾಕುವ ಮೂಲಕ ಸಾಕಷ್ಟು ವೈರಲ್ ಮಾಡ್ತಾರೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಅವರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರದಲ್ಲಿ, ರಾಮನಗರ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರದಲ್ಲಿ, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸೋತ ನಂತರದಲ್ಲಿ ತೀರಾ ಕಣ್ಣೀರು ಹಾಕಿದ್ದಂತಹ ಘಟನೆ ತುಂಬ ಕಡಿಮೆ. ಎಲ್ಲ ಒಂದು ಲೆಕ್ಕದಲ್ಲಿ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಹೇಳಿದ್ದು, ಕಣ್ಣೀರು ಹಾಕದ ಕನಸುಗಾರ ಜಾತ್ಯತೀತ ಜನತಾದಳದಲ್ಲಿ ಉದಯಿಸಿದ್ದಾರೆ, ಅದು ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಮಾತನ್ನು ಹೇಳಿದರು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ. ಯಾಕೆ ಅಂತೀನಿ, ಒಂದು ದೊಡ್ಡ ಲೆಗೆಸಿ ಇದೆ. ಆ ಲೆಗೆಸಿ ಅವರಿಗೆ ಪ್ಲಸ್ಸು ಹೌದು, ಮೈನಸ್ಸು ಹೌದು. ನೆಟ್ವರ್ಕ್ ಇದೆ. ತುಂಬ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಹೋರಾಡುವಂತಹ ಫುಟ್ ವಾರಿಯರ್ಸ್ ಇದ್ದಾರೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ JDS ಇಂತಿಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವುದನ್ನು ಯಾವುದೇ ರಾಜಕೀಯ ಪಂಡಿತ ಕಣ್ಮುಚ್ಚಿಕೊಂಡು ಹೇಳಬಹುದು. ಇವತ್ತು ಚಿತ್ರಣ ಸ್ವಲ್ಪ ಬದಲಾಗಿರಬಹುದು. ಆದರೆ ಒಂದು ಕಾಲಕ್ಕೆ ಕಿಂಗ್ ಮೇಕರ್ ಅಂದರೆ ಅದು ಜಾತ್ಯತೀತ ಜನತಾದಳ ಆಗಿತ್ತು. ಮೈತ್ರಿಯ ನಂತರದಲ್ಲಿ ಅವರ ರಾಜಕೀಯ ನಿರ್ಧಾರಗಳು ಬದಲಾಗೋದು ಅದು ಸೆಕೆಂಡ್ರಿ. ಆದರೆ 37 ವರ್ಷದ ನಿಖಿಲ್ ಕುಮಾರಸ್ವಾಮಿ ಅವರ ವ್ಯಕ್ತಿತ್ವವನ್ನು ನೋಡಿದಾಗಲೂ ಕೂಡ ಸಿನಿಮಾ ಹಿನ್ನೆಲೆಯಿಂದ ಬಂದಿದ್ದಾರೆ. ತಂದೆ ಮುಖ್ಯಮಂತ್ರಿ ಆಗಿದ್ದವರು, ಈಗ ಕೇಂದ್ರ ಸಚಿವರಾಗಿದ್ದಾರೆ. ಅಜ್ಜ ಪ್ರಧಾನಿಯಾಗಿದ್ದವರು. ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಮುತ್ಸದಿ, ಮಾಸ್ ಲೀಡರ್ಗಳಿಗೆ ಮಾಸ್ ಲೀಡರ್ ದೇವೇಗೌಡರು, ನೋ ಡೌಟ್. ಅಂತಹ ಕುಟುಂಬದಿಂದ ಬಂದವರು, ಸಾಕಷ್ಟು ನಾಯಕರನ್ನು ಸೃಷ್ಟಿಸಿ ಬಿಸಾಕಿರುವಂತಹ ಕಾರ್ಖಾನೆ. ಒಬ್ಬ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸ್ಕೊಳ್ಳಕ್ಕಾಗಲಿಲ್ಲ ಅನ್ನುವಂತಹ ನೋವಿದೆ. ಆದರೆ ನಿಖಿಲ್ ಕುಮಾರಸ್ವಾಮಿಯವರು ಕಳೆದ 3 ಚುನಾವಣೆಗಳಲ್ಲಿ ಸಾಕಷ್ಟು ಮಾಗಿದ್ದಾರೆ ಅನ್ನೋದು ಅವರ ಮಾತುಗಳು, ಅವರ ನಡೆ ನುಡಿ ಸ್ಪಷ್ಟವಾಗಿ ಹೇಳುತ್ತೆ. ಯಾಕಂದರೆ ಝೆಡ್ ಜನರೇಷನ್ ನಿಖಿಲ್ ಕುಮಾರಸ್ವಾಮಿಯವರು, ಆಲ್ಫಾ ಜನರೇಷನ್ನು ಕೂಡ, ಎಕ್ಸ್ ಮತ್ತು ವೈ ಜನರೇಷನ್ನನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಸಂಯಮ, ಜಾಣ್ಮೆ ಎದ್ದು ಕಾಣುತ್ತೆ. ತೀರಾ ಯಾವುದೋ ಹಳ್ಳಿಗೋದ್ರೆ ಅದೇ ಗ್ರಾಮೀಣ ಭಾಷೆಯಲ್ಲಿ ಅವರನ್ನು ಮಾತಾಡಿಸೋ ಮೂಲಕ ಗ್ರಾಮೀಣ ಮತದಾರರನ್ನು ಕೂಡ ಸೆಳೆಯುವಂತಹ ಒಂದು ಜಾಣ್ಮೆಯನ್ನು ಅವರು ತೋರಿಸ್ತಾರೆ. ಹೌದು, ರಾಜಕಾರಣದಲ್ಲಿ ವಿದ್ಯಾರ್ಥಿ ಯಾವುದೇ ನಾಯಕ ಆಗಿರಬಹುದು, ದಿನವೂ ವಿದ್ಯಾರ್ಥಿ ಆಗಿರ್ತಾನೆ, ಕಲಿತಾ ಇರ್ತಾನೆ. ಅದು ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಅನ್ವಯಿಸುತ್ತೆ. 2028ರ ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವಂತಹ ಜಾತ್ಯತೀತ ಜನತಾದಳ, ಅದರಲ್ಲೂ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ಸಾಕಷ್ಟು
ಸಮಸ್ಯೆಗಳನ್ನು ಮಾಡ್ಕೊಳ್ತಿದೆ, ಆಂತರಿಕ ಕಚ್ಚಾಟಗಳು ಎದ್ದು ಕಾಣ್ತಿದ್ದಾವೆ. ನೇರ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳುವಂತಹ ಮಹಾನಾಯಕರು ಕೂಡ ಮಾತಾಡ್ತಿದ್ದಾರೆ, ಅದು ವೇದಿಕೆಗಳಲ್ಲಿ. ಇಂಥ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗಳನ್ನು ಒಂದು ಮೂಟೆ ಕಟ್ಟಿಕೊಂಡು ವಿಪಕ್ಷವಾಗಿ, ಅದು BJP ಇರಬಹುದು, JDS ಇರಬಹುದು, ಸ್ಟ್ರಾಂಗ್ ಆಗಿ ಮುನ್ನುಗ್ಗಿದ್ರೆ ಭವಿಷ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಥಾನಮಾನಗಳು ಕೂಡ ಬದಲಾಗಬಹುದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಸಮಸ್ಯೆ ಅನ್ನುವಂಥದ್ದು ಏನು ಗೊತ್ತಾ? ಅಜ್ಜ ಮತ್ತು ಅಪ್ಪನ ಪ್ರಭಾವಳಿಯ ನೆರಳಿನ ಮಧ್ಯೆ ಅವರು ಸಿಕ್ಕಾಕೊಂಡಿದ್ದಾರೆ ಒಂದು ರೀತಿಯಲ್ಲಿ. ಅದರ ಆಚೆಗೆ ಬಂದು ತಮ್ಮ ಸ್ವಂತ ತಾಕತ್ತು ಎಂಥದ್ದು ಅನ್ನೋದನ್ನು ಕೂಡ ಪ್ರದರ್ಶಿಸಬೇಕಾಗಿದೆ. ಇದಕ್ಕಿಂತಲೂ ಮಿಗಿಲಾಗಿ ಪಕ್ಷ ಉಳಿಸ್ಕೋಬೇಕು, ಪಕ್ಷದ ಚರಿತ್ರೆಯನ್ನು ಬೆಳೆಸಬೇಕಿದೆ. ಈ ಎಲ್ಲ ಸವಾಲುಗಳ ಮಧ್ಯೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಕರ್ಮಭೂಮಿಯಲ್ಲಿ ನಿಂತ್ಕೊಂಡು ನಾನು ರಾಮನಗರ ಜಿಲ್ಲೆಯಲ್ಲೇ ಸ್ಪರ್ಧಿಸ್ತೀನಿ ಅನ್ನುವಂತಹ ಸಂದೇಶವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಅನ್ನೋದಾದರೆ 2 ಸಂದೇಶ ನೇರವಾಗಿ ಹೋಗುತ್ತೆ. ಒಂದು, ಮುಂದಿನ ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥದ್ದು. ಎರಡನೆಯದ್ದು, ಪಿಕ್ಚರ್ ಅಭಿ ಬಾಕಿ ಹೈ ಅನ್ನುವಂಥದ್ದು. ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಅವರು ಟ್ರೈಲರ್ ಅಷ್ಟೇ ತೋರಿಸಿದಾರಾ? ಪಿಕ್ಚರ್ ಬಾಕಿ ಇದೆಯಾ? ಯಾರನ್ನೂ ಕೂಡ ಕಡೆಗಣಿಸೋಕ್ಕಾಗದಂತಹ ಒಂದು ವ್ಯವಸ್ಥೆ ಏನು ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಚುನಾವಣೆ. ವ್ಯತ್ಯಾಸಗಳು, ಸಮಸ್ಯೆಗಳು, ಅವತ್ತಿನ ಸ್ಥಿತಿಗತಿಗಳು ಎಲ್ಲಿಗೆ ಹೇಗೆ ತಗೊಂಡೋಗುತ್ತೋ ಗೊತ್ತಿಲ್ಲ. 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಮ್ಯಾಜಿಕ್ ಆದರೂ ಅಚ್ಚರಿ ಇಲ್ಲ. ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ಸ್ಪರ್ಧೆ, ಸೋಲ ಗೆಲುವು, ಕಮೆಂಟ್ ಮಾಡಿ.